ಆ ಬ್ಯಾಚ್ ಎಲ್ಲ ನಾನು ಸುಮಾರು 5 ಲಕ್ಷ ದುಡ್ಡು ಕಳ್ಕೊಂಡೆ. ಈಗ ನಮ್ಮ ಜಮೀನಲ್ಲಿ ನೀರು ನಿಂತ್ಕೊಳತ್ತೆ. ಯಾರ ಜಮೀನಲ್ಲಿ, ಯಾರ ರೈತರ ಜಮೀನಲ್ಲಿ ನೀರು ನಿಂತ್ಕೊಳತ್ತದೆ, ಅದಕ್ಕೆ ಟಾರ್ಪಲ್ ಹಾಕೋ ಅವಶ್ಯಕತೆ ಇಲ್ಲ ಸರ್. ಈ ಮೀನಿಗೆ ಇಲ್ಲೇ ಇದ್ರಾಗೆ ಸ್ಪಾಟಿಗೆ 300 ರೂಪಾಯಿ ಕೊಡ್ತಿದ್ರು ಸರ್. ನಾನು ಫಸ್ಟೇ ಒಂದ್ 2-3 ಬ್ಯಾಚ್ ಮಾಡಿದಾಗ. ಈಗ ಕರ್ನಾಟಕದಲ್ಲಿ ವಿಪರೀತ ಫಾರ್ಮರ್ ಆದ್ರು, ಮಾರ್ಕೆಟಿಗೆ ಏನು ಅನುಗುಣವಾಗಿ ಅದೇನು ಸಪ್ಲೈ ಜಾಸ್ತಿ ಆದ್ರಿಂದ ರೇಟು ಕಡಿಮೆ ಆಗೈತೆ ಸರ್. ಇವಾಗ ಮರಲ್ಗೆ ಲೈಫ್ ಫಿಶ್ ಮಾತ್ರ ವ್ಯಾಲ್ಯೂ ಸರ್, ಡೆಡ್ ಫಿಶ್ಗೆ ವ್ಯಾಲ್ಯೂ ಇಲ್ಲ. ಇದು ನಮ್ಮ ಕಸ್ಟಮರ್ ಎಲ್ಲ ತಂಜಾವೂರು, ಕೇರಳ, ಮಧುರೈ ಈ ಕಡೆ ಹೋಗೋದು ಸರ್. ಕನ್ನಡ ನಾನು ಒರಿಸ್ಸಾ ನೋಡಿದ್ದೀನಿ, ಆಂಧ್ರ ಪ್ರದೇಶ ನೋಡಿದ್ದೀನಿ, ಕಲ್ಕತ್ತಾ ನೋಡಿದ್ದೀನಿ. ನಾನು 100 ಎಕರೆ ನೋಡಿದ್ರು ಎಲ್ಲೂ ಟಾರ್ಪಲ್ ಹಾಕಿ ಅವ್ರು ಯಾರು ಮಾಡಿಲ್ಲ ಸರ್. ಎಲ್ಲ ಮಡ್ ಪಾಂಡ್ಗಳೇ ಮಾಡಿರೋದು. ಕಸನ ರಸ ಮಾಡ್ಬೇಕೆ ಹೊರ್ತು ಚೆನ್ನಾಗಿರೋ ಫಿಶ್ ನಾವು ಅಮೀನೋ ಆಸಿಡ್ ಮಾಡಕ್ಕಂತ ಯೂಸ್ ಮಾಡಕ್ಕಾಗಲ್ಲ. 300 ರೂಪಾಯಿ ಅಂತ ಹೇಳಿದ್ರು ಅವಾಗ. ಯಾವ ಗಾತ್ರಕ್ಕೆ 300 ರೂಪಾಯಿ ಅಂತ ಜನ ಹೇಳಿರಲ್ಲ. 800 ಗ್ರಾಮ್ ಮೇಲ್ಗಡೆ ಇರೋದಕ್ಕೆ ಮಾತ್ರ 300 ರೂಪಾಯಿ. ಅದಕ್ಕಿಂತ 800 ಗ್ರಾಮಿಂದ 500 ಗ್ರಾಮಿಂದ ಕೆಳಗಡೆ ಇರೋದು 250 220 ರೂಪಾಯಿ ಬಂದಾಯ್ತು ಇವಾಗ ರೇಟು. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೋಡಿ, 2 ವರ್ಷ ಆಯ್ತು ನಿಮ್ ಜಾಗಕ್ಕೆ ಬಂದು ನಾವು. ಹೌದೌದು ವೀಕ್ಷಕರೇ, ಇವತ್ತು ನಾವು ಕೀಕಿ ಫಾರಮ್ಮು, ದೇವಿಪುರ, ಮಳವಳ್ಳಿ ತಾಲೂಕು ಅಲ್ವಾ ಸರ್? ಹೌದು ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮ್ಮ ಜೊತೆ ಇವಾಗ ಇದ್ದಾರೆ ನಮ್ಮ ಮಲ್ಲೇಶ್ ಅವರು. 2 ವರ್ಷದ ಹಿಂದೆ ನಾನು ಇಲ್ಲಿಗೆ ಭೇಟಿ ಮಾಡಿಬಿಟ್ಟು ಮೀನು ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಇವತ್ತು ಮಳವಳ್ಳಿ ಭಾಗಕ್ಕೆ ಮತ್ತೆ ಬಂದಾಗ ಅವ್ರನ್ನ ಮತ್ತೊಮ್ಮೆ ಭೇಟಿಯಾಗಬೇಕು, ಹಾಗೆ ಅವ್ರದ್ದೇ ಒಂದು ಜಾಗದಲ್ಲಿ ವರ್ಕ್ಶಾಪ್ ಒಂದು ಮಾಡಬೇಕು ಅಂತೇಳ್ಬಿಟ್ಟು ನಾವು ಓಡಾಡ್ತಾ ಇದ್ವಿ ಮೀನು ಸಾಕಾಣಿಕೆಯ ಬಗ್ಗೆ. ಸೊ ಹಾಗಾಗಿ ಇವತ್ತಿನ ಈ 2 ವರ್ಷದಲ್ಲಿ ಅವರ ಏಳು ಬೀಳುಗಳನ್ನು ನಿಮ್ಮ ಮುಂದೆ ಇಡೋ ಅಂಥ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ನೋಡಿ. ಅವರು ಇಲ್ಲಿ ನೀವು ನೋಡ್ಬೋದು ಹೇಗಿದೆ, ಅವತ್ತಿನ ಸೆಟಪ್ ಹೇಗಿತ್ತು. ಹಳೆ ವಿಡಿಯೋಗಳ ಲಿಂಕ್ ಕೂಡ ನಾನು ಇಲ್ಲಿ ಮೇಲ್ಗಡೆ ಹಾಕಿರ್ತೀನಿ, ನೀವು ನೋಡ್ಬೋದು. ಇದು ಹಳೆ ವಿಡಿಯೋದಲ್ಲಿ ಹೇಗಿತ್ತು, ಅವತ್ತಿನ ಒಂದು ಸಿಚುವೇಶನ್ ಹೇಗಿತ್ತು, ಈಗ ಹೇಗಿದೆ ಅಂತ ಹೇಳಿಬಿಟ್ಟು. ಸರ್, ಅವತ್ತು ಇದೊಂದು ತೊಟ್ಟಿ ಇತ್ತು. ಹೌದು ಸರ್. ಅದ್ರ ಪಕ್ಕದಲ್ಲಿ ಇನ್ನೊಂದು ತೊಟ್ಟಿ ಇತ್ತು. ಅದು ತೊಟ್ಟಿ ಇತ್ತು ಸರ್. ಇವತ್ತು ನಾನಿಲ್ಲಿ ತೋರಿಸ್ಬೇಕಾದ್ರೆ ಹೇಳಬೇಕು, ಇನ್ನೂ ಎಕ್ಸ್ಟ್ರಾ ತೊಟ್ಟಿಗಳಾಗಿದ್ದಾವೆ. ಆ ಕಡೆ ಬಯೋಫ್ಲಾಕ್ ಆಗಿದೆ. ಸೊ ಇವತ್ತಿನ ಒಂದು ಎಕ್ಸ್ಪೀರಿಯನ್ಸು, ಈ 2 ವರ್ಷದ ಒಂದು ಏಳು ಬೀಳುಗಳು ಒಂದು ಸಣ್ಣದಾಗಿ ನಮಗೆ ತಿಳಿಸ್ಕೊಡಿಯಲ್ಲ? ಖಂಡಿತ ಸರ್, ತಿಳಿಸ್ಕೊಡ. ಖಂಡಿತ ತಿಳಿಸ್ಕೊಡ್ತೀರಾ, ನಂಗೆ ಗೊತ್ತು ನೀವು ತಿಳಿಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಓಕೆ, ಹೇಗಿದೆ ಲೈಫು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಲೈಫ್. ಏನು ಮೀನು ಕೃಷಿ ಮಾಡಿ ಆ ಮೀನು ಕೃಷಿ ಆದಾಯದ ಮೇಲ್ಗಡೆ ಲೈಫ್ ಹೇಗಿದೆ? ಚೆನ್ನಾಗಿದೆ ಸರ್. ನೀವು ಮೊದಲನೇ ಬ್ಯಾಚ್ ನಾನು ಮಾಡಿದಾಗ ನೀವು ವಿಡಿಯೋ ಮಾಡಿದ್ರಿ, ಅವಾಗ ಇನ್ನೂ ನಾನು ಸೇಲ್ ಮಾಡಿರಲಿಲ್ಲ. ಹೌದು, ಮೊದಲನೇ ಬ್ಯಾಚಿಗೆ ನಾನು ಆಗಿತ್ತು. ಅವಾಗ ನಾನು ಹೇಳಿದ್ದೆ ನಿಮಗೆ, ಸರ್ ಮಾರ್ಕೆಟ್ ಈ ಥರ ನನಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ, ರೋಗಗಳಿಗೆ ಬಂದು ಮೀನು ಸಾಯ್ತಾ ಇದೆ, ತುಂಬ ಇದಾಗ್ತಾಯಿದೆ ಅಂತ. ಮಾರ್ಕೆಟ್ ಬಗ್ಗೆ ಇದ್ರ ಬಗ್ಗೆ ಏನು ಇದಾಗ್ತಾಯಿದೆ ಇವತ್ತು ಸಿಚುವೇಶನ್ ಅಂತ. ಈಗ ನಿಮಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರಿ. ಹೌದು. ಏನು ಪ್ರಾಬ್ಲಮ್ ಆಯಿತು ಎಕ್ಸಾಕ್ಟ್ ಆಗಿ, ಏನಾಯಿತು? ಅಂದರೆ ಮೀನು ನಾವು ಈಗ ನಾವು ಜೂನಲ್ಲಿ ಮರಿಬಿಟ್ಟಿದ್ದು, ಜೂನ್ ಫಸ್ಟಲ್ಲೇ ಮರಿಬಿಟ್ಟಿದ್ದು ಅಂತ ಪಟ್ಟಿದ್ದು. ಒಂದು 10 ಡೇಸ್ಗೆ ಅದು ಮಾರ್ಟಾಲಿಟಿ ಸ್ಟಾರ್ಟ್ ಆಗೋದು ಸರ್. ಮಾರ್ಟಾಲಿಟಿ ಅಂದರೆ ಸಾಯೋದಕ್ಕೆ ಸ್ಟಾರ್ಟ್ ಆಗೋದು. 10, 15, 20, 30, 50 ಹಿಂಗೇನೆ ರೆಗ್ಯುಲರ್ಗೆ ಕಂಟಿನ್ಯೂಸ್ 4 ತಿಂಗಳು ಸತತವಾಗಿ ಸತ್ತಿದೆ ಸರ್. ಅಂದ್ರೆ ಪ್ರತಿ ದಿನ ನಿಮಗೆ 4 ತಿಂಗಳು ತನಕ ಡೈಲಿ ಒಂದು 50 ಮರಿ ತನಕ ಸಾಯ್ತಾ ಇತ್ತು. ಡೈಲಿ ಸಾಯ್ತಾ ಇತ್ತು. ನಾವು ಬರೀ ಎತ್ತಾಕದೇ ಆಗ್ತೀವಿ ಸರ್ ಡೈಲಿ. ತದನಂತರ ನೀವು ವಿಡಿಯೋ ಮಾಡ್ಕೊಂಡು ಆದ್ಮೇಲೆ ಆ ಬ್ಯಾಚು ಮಾರಿದೆ. ಆ ಬ್ಯಾಚ್ ಎಲ್ಲ ನಾನು ಸುಮಾರು 5 ಲಕ್ಷ ದುಡ್ಡು ಕಳ್ಕೊಂಡೆ. ನಿಮ್ಗೆ ಹೇಳಿದ್ದೆ 5 ಲಕ್ಷ. ಆವಾಗಲೇ ಅರ್ಧ ಮೀನು ಸತ್ತಿತ್ತು, ಮತ್ತೆ ರೋಗಗಳೆಲ್ಲ ಬಂದಿತ್ತು. ಆ ಮೊದಲನೇ ಬ್ಯಾಚ್ ಎಲ್ಲ ಒಂದು 5 ಲಕ್ಷ ನಷ್ಟ ಮಾಡಿ ಸರ್. ನೆಕ್ಸ್ಟ್ ಬ್ಯಾಚ್ ಹಾಕೊಳಕ್ಕೆ ನನ್ನ ಹತ್ರ ದುಡ್ಡು ಇದ್ದಿರಲಿಲ್ಲ, ಮರಿಗಳದ್ದು ಫೀಡ್ದು. ನೆಕ್ಸ್ಟ್ ಬ್ಯಾಚ್ ಹೆಂಗೋ ಸಾಲಾಗೆಲ್ಲ ಮಾಡಿ ನೆಕ್ಸ್ಟ್ ಬ್ಯಾಚು ನಾನು ತಂದುಬಿಟ್ಟೆ. ಅವಾಗ ಪಾಂಡ್ ಸ್ವಲ್ಪ ಏನೇನು ಪ್ರಾಬ್ಲಮ್ಗಳಿತ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಪಾಂಡ್ಗಳನ್ನು ಆಲ್ಟ್ರ್ ಮಾಡ್ಕೊಂಡು ತದನಂತರ ನಾನು ಬಿಟ್ಟೆ. ಅದು 2ನೇ ಬ್ಯಾಚಲ್ಲಿ ಮತ್ತೆ ನಾನು ಏನು ಕಳ್ಕೊಂಡಿದ್ದೆ ಮೊದಲನೇ ಬ್ಯಾಚಲ್ಲಿ ಅದನ್ನ ನಾನು ಸಂಪಾದನೆ ಮಾಡಿದೆ ಸರ್. 2ನೇ ಬ್ಯಾಚಲ್ಲಿ ಸಂಪಾದನೆ ಮಾಡಿದೆ. ಏನು ನನಗೆ ನಷ್ಟ ಆಗಿತ್ತು ಮೊದಲನೇ ಬ್ಯಾಚಲ್ಲಿ ಸಂಪಾದನೆ ಮಾಡಿದೆ ಸರ್. ಅದರ ನಂತರ ಈಗ ಸುಮಾರು ನನಗೆ 2 ವರ್ಷದಲ್ಲಿ ನಾನು ಬ್ಯಾಕ್ ಟು ಬ್ಯಾಚ್ ಮಾಡಿದ್ದೀನಿ ಸರ್. ಒಂದು 6 ಬ್ಯಾಚ್ ಮಾಡಿದ್ದೀನಿ ಸರ್. ನಾನು 6 ಬ್ಯಾಚ್ ಆಯ್ತು. ಈಗ 2 ವರ್ಷದಲ್ಲಿ 6 ಬ್ಯಾಚ್ ಮಾಡಿದ್ದೀನಿ ಸರ್ ನಾನು. ಅದಂಗೆ ಅಂತಂದ್ರೆ ಈಗ ಒಂದು 8 ರಿಂದ 9 ತಿಂಗಳು ಬೇಕು ಒಂದು ಬ್ಯಾಚ್ ಬರಬೇಕು ಅಂತಂದ್ರೆ. ನಾನು ಅವಾಗ ನೀವು ಮಾಡ್ಕೊಂಡೋದ ಒಂದು 2-3 ತಿಂಗಳಿಗೆ ಬೇಸಿಗೆ ಕಾಲ ಬಂತು. ತುಂಬಾ ಬೇಸಿಗೆ ಕಾಲ ಬಂತು. ನೀವು 2020 ಬೇಸಿಗೆ ಬಂತು. ನಾನು ಪಾಂಡ್ ಒಳಗಡೆ ಒಂದು ಪಾಂಡ್ ಮಾಡ್ಕೊಂಡು ಅದರಲ್ಲಿ ನರ್ಸರಿ ಮಾಡ್ಕೊಂಡು
ಮೊದಲನೇ ಬ್ಯಾಚು ಸಾಕಾಣಿಕೆ ಮಾಡ್ಬಿಟ್ಟು ಮತ್ತೆ ಕಾಲುವೆ ನೀರು ಮತ್ತೆ ಮಳೆಗಾಲ ಚಿಕ್ಕದಾಗಿ ಬೋರ್ವೆಲ್ ನೀರೆಲ್ಲ ಫಿಲ್ ಮಾಡ್ಕೊಂಡು ಆ ಬ್ಯಾಚ್ ಕಂಟಿನ್ಯೂ ಮಾಡಿದೆ. ತದನಂತರ ಅದು ಬ್ಯಾಚ್ ಇದ್ದಂಗೆನೆ ಮೇಲ್ಗಡೆ ನರ್ಸರಿ ಪಾಂಡ್ ಮಾಡ್ಕೊಂಡು ಅದಕ್ಕೆ ಸೀಡ್ ಸ್ಟಾಕ್ ಮಾಡ್ಕೊಂಡೆ. ಇದು ನರ್ಸರಿ ಪಾಂಡ ಇದು ಮೇಲ್ಗಡೆ ಅದು ಬಲೆ ಹಾಕಿದ್ವಿ ನೋಡಿ ಸರ್, ನೆಟ್ಟು ಅದು ನರ್ಸರಿ ಪಾಂಡು. ಅದನ್ನ ಸೀಡ್ ಸ್ಟಾಕ್ ಮಾಡ್ಕೊಂಡು ಇಲ್ಲಿ ಅದು ಕಟಾವ್ ಬರಕ್ ಮೊದಲೇ 4 ತಿಂಗಳು ಮರಿಗಳನ್ನ ಬೆಳೆಸ್ಕೊಂಡು ನರ್ಸರಿ ಸ್ಟಾಕ್ ಮಾಡ್ಕೊಂಡು ತದನಂತರ ಅಲ್ಲಿ ಏನು ಒಂದು 10,000 12,000 ಮರಿ ತಗೊಬಂದು ಏನು ಉಳ್ಕೊಂತ ಅದನ್ನ 3 ಪಾಂಡ್ಗಳಿಗೆ ಹಂಚಿಕೆ ಮಾಡ್ಕೊಂಡು ಇದಕ್ಕೆ ಒಂದು 4,000 3,000 ಈ ತರ ಡಿವೈಡ್ ಮಾಡ್ಕೊಂಡು ಮೇಯಿಸ್ತೇವೆ ಸರ್. ಅದು ವರ್ಷಕ್ಕೆ ಕೆಲವು ಟೈಮಲ್ಲಿ 2 ಬ್ಯಾಚು ಆಗ್ತಿತ್ತು. ಮಾರ್ಕೆಟ್ ಸ್ವಲ್ಪ ಇದ್ದಿದ್ದಾಗ ಬಯರ್ ಪ್ರಾಬ್ಲಮ್ ಇದ್ದಾಗ ಬಯರ್ ಇದ್ದಿದ್ದಾಗ 3 ಬ್ಯಾಚು ಆಗ್ತಿತ್ತು ಸರ್ ಒಂದು ವರ್ಷದಲ್ಲಿ. ಈ ಒಂದು 2 ವರ್ಷದ ನಾನು ಮೊದಲನೇ ಸರಿ ನಿಮಗೆ ಭೇಟಿಯಾದಾಗ ನಿಮಗೆ ಒಂದು ಮಾರ್ಟಾಲಿಟಿದು ಹೆಚ್ಚಿನ ಒಂದು ಸಮಸ್ಯೆ ಇತ್ತು. ಅವಾಗ ನೀವು ಮರಲ್ ಸಾಕ್ತಾ ಇದ್ರಿ. ಹೌದು ಸರ್. ಆ ಭಾಗದಲ್ಲಿ ನಾನು ಐ ಗೆಸ್ ಇದು ಅನ್ಸುತ್ತೆ, ಯಾವುದು ಸಿಸಿ ಅನ್ಸುತ್ತೆ, ಸಿಸಿನ ಯಾವ್ದು ಆ ಪಾಂಡು ಮಾಡಿರ್ಲಿಲ್ಲ ನೀವು. ಈ ಪಾಂಡು ಮಾತ್ರ 2ಕ್ಕೂ ಡಿವೈಡ್ ಮಾಡಿದ್ದೆ. 2ಕ್ಕೂ ಡಿವೈಡ್ ಮಾಡಿದ್ರಿ. ಇದರಿಂದ ತೆಗೆದ್ಬಿಟ್ಟು ಅದಕ್ಕೆ ಹಾಕಿದ್ರಿ, ಅದರಿಂದ ತೆಗೆದ್ಬಿಟ್ಟು ಇದಕ್ಕೆ ಹಾಕಿದ್ರಿ. ಹೌದು. ಸೊ ಇವತ್ತು ನೀವು ಮರಲ್ಲು ಮತ್ತೆ ಬೇರೆ ಇನ್ಯಾವ ಫಿಶ್ ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮರಲ್ದು ಈಗ ಪ್ರೆಸೆಂಟ್ ತುಂಬಾ ಸ್ವಲ್ಪ ಬೇಡಿಕೆ ಇದೆ, ಬಟ್ ರೇಟ್ ಕಡಿಮೆ ಇರೋದು ಪ್ರಮಾಣದಿಂದ ನಾನು ಸ್ವಲ್ಪ ಫೀಸ್ ಚೇಂಜ್ ಮಾಡ್ತಾ ಇದ್ದೀನಿ ಹಿಂದ್ಗಡೆಯಿಂದ. ಈಗ ಅದು ಆ ಪಾಂಡಲ್ಲಿ ತಿಲಾಪೆ ಇದೆ ಸರ್. ಕೊನೆ ಪಾಂಡಲ್ಲಿ ಈ ಸಲದಿಂದ ತಿಲಾಪೆ ಹಾಕಿದ್ರಿ. 1 ಮಂತ್ ಆಯ್ತು ಅದು ತಿಲಾಪೆ ಹಾಕಿ ಸರ್. ಅದಕ್ಕೆ ಸೊ ಇದ್ರ ಎರಡನೇ ಪಾಂಡು, ಇದು 2ನೇ ಪಾಂಡಲ್ಲಿ ಈಗ 6 ತಿಂಗಳದ್ದು ಮರಲ್ ಇದೆ ಸರ್. ಇವಾಗ 6 ತಿಂಗಳಿಂದು ಮರಲ್ ಇದೆ. ನಾನು ಇಲ್ಲಿ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಮೀನು ಕೃಷಿಗೆ ಟಾರ್ಪಲಿನು ಅದ್ರದ್ದು ಬಗ್ಗೆ ಎಲ್ಲ. ಆ 2 ಪಾಂಡ್ಗಳು ನೀವು ನಂತರ ಮಾಡಿದಂಥದ್ದು. ಆ 2 ಪಾಂಡ್ಗಳಿಗೆ ನೀವು ಈ ಟಾರ್ಪಲಿನ ಹಾಕಿಲ್ಲ. ಹೌದು ಸರ್. ನೀವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ರಿ ಏನು ಅಂತ ಹೇಳಿದ್ರೆ ನಿಮ್ಮ ಒಂದು ಏನು ಕಾಯಿಲೆಗಳಿಂದ ನೀವು ಓವರ್ಕಮ್ ಆಗೋದಕ್ಕೆ ಅದನ್ನೆಲ್ಲ ನೀವು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಈ ಪಾಂಡನ್ನ ತಗ್ಸಿ ಇಮಿಡಿಯೇಟ್ಲಿ ಈ ಪಾಂಡನ್ನ ಮಾಡಿದ್ರಿ. ಈ ಪಾಂಡನ್ನ ಮಾಡಿಸಿ ಮರಿಗಳನ್ನ ಈ ಕಡೆ ಶಿಫ್ಟ್ ಮಾಡಿದೆ ಸರ್. ಓಕೆ. ಅಲ್ಲಿಂದ ಮೊದಲನೇ ದಿನ ಒಂದು 2 ಡೇಸ್ ಮಾತ್ರ ಮಾರ್ಟಾಲಿಟಿ ಇತ್ತು. ಆಮೇಲೆ ಈ ಪಾಂಡಲ್ಲಿ ಒಂದು ಮಾರ್ಟಾಲಿಟಿ ಇಲ್ಲ ಸರ್. ಅವತ್ತಿಂದ ಒಂದು ಮಾರ್ಟಾಲಿಟಿ ಇಲ್ಲ. ಅಂದ್ರೆ ನಿಮ್ದು ಈಗ ಟಾರ್ಪಲ್ ಇರೋಂತ ಪಾಂಡಿಂದ ನೀವು ಮಾಮೂಲಿ ಪಾಂಡಿಗೆ ಹಾಕಿದ್ಮೇಲೆ, ಅಂದ್ರೆ ಟಾರ್ಪಲ್ ಹಾಕದೇ ಇರೋ ಪಾಂಡಿಗೆ ಹಾಕಿದ್ಮೇಲೆ ನಿಮಗೆ ಒಂದು ಮೀನು ಸಾಯ್ಲಿಲ್ಲ. ಒಂದು ಮೀನು ಸಾಯ್ಲಿಲ್ಲ. ಚೆನ್ನಾಗಿದೆ. ಈಗ ನಿಮ್ಮ ಸಜೆಷನ್ ಏನು? ಟಾರ್ಪಲ್ ಇನ್ನು ಹಾಕ್ಬೇಕಾ ಹಾಕ್ಬಾರ್ದಾ? ಈ 2 ವರ್ಷ ಅವತ್ತು ಹೇಳಿದೆ ಸರ್. ಇದು ಟಾರ್ಪಲ್ ಅವತ್ತು ನಿಮ್ಗೆ ಹೇಳಿದೆ ಕಟ್ ಮಾಡೋ ಮೇಲ್ಗಡೆ ಎತ್ಬಿಟ್ಟಿದ್ರಿ ಅಂತ. ನೋಡಿ ಸರ್, ಇಲ್ಲೇ ಟಾರ್ಪಲ್ ಕಟ್ ಮಾಡಿ ಮೇಲ್ಗಡೆ ಹಾಕಿದ್ದೀನಿ. ಹೌದು. ಏನಿದ್ರೆ ಬಾಡಿಲಿ ಮಾತ್ರ ಇರೋದು, ಕೆಳಗಡೆ ಬಾಟಮ್ ಅಲ್ಲಿ ಟಾರ್ಪಲ್ ಇಲ್ಲ. ಈಗ ನಮ್ ಜಮೀನಲ್ಲಿ ನೀರ್ ನಿಂತ್ಕೊಳತ್ತೆ. ಯಾರ ರೈತರ ಜಮೀನಲ್ಲಿ ನೀರ್ ನಿಂತ್ಕೊಳತ್ತದೆ ಅದಕ್ಕೆ ಟಾರ್ಪಲ್ ಹಾಕೋ ಅವಶ್ಯಕತೆ ಇಲ್ಲ ಸರ್. ನಾರ್ತ್ ಕರ್ನಾಟಕದಲ್ಲಿ ನೀರ್ ನಿಂತ್ಕೊಳ್ಳಲ್ಲ. ನಾವು ಮೀನುಗಾರಿಕೆ ಮಾಡ್ಬೇಕು ಆಸಕ್ತಿ ಇದೆ ಅಂದ್ರೆ ಟಾರ್ಪಲ್ ಹಾಕ ಮಾಡ್ಬೇಕಾಗತ್ತೆ ಸರ್. ಅದು ಬೇರೆ ಆಲ್ಟರ್ನೇಟ್ ಏನಿಲ್ಲ. ನೀರ್ ನಿಂತ್ಕೊಳ್ಳೋ ಜಮೀನಿಗೆ ಟಾರ್ಪಲ್ ಅವಶ್ಯಕತೆ ಇಲ್ಲ ಸರ್. ನೀರ್ ನಿಂತ್ಕೊಳ್ಳುವಂತ ಜಮೀನಲ್ಲಿ ಟಾರ್ಪಲಿನ್ ಅವಶ್ಯಕತೆ ಇಲ್ಲ. ಒಂದಂತೂ ಸತ್ಯ, ಮೀನುಗಾರಿಕೆಗೆ ಟಾರ್ಪಲಿನ್ ಬೇಡ. ನೀರ್ ನಿಂತ್ಕೊಳ್ಳುತ್ತೋ ಬೇಡವೋ ಅದ್ರ ಮೇಲ್ಗಡೆ ನಿಮಗೆ ಟಾರ್ಪಲಿನ್ ಬೇಕು. ಈಗ ನಾನು ಒರಿಸ್ಸಾ ನೋಡಿದ್ದೀನಿ, ಆಂಧ್ರ ಪ್ರದೇಶ ನೋಡಿದ್ದೀನಿ, ಕಲ್ಕತ್ತಾ ನೋಡಿದ್ದೀನಿ. ನಾನು 100 ಎಕರೆ ನೋಡಿದ್ರು ಎಲ್ಲೂ ಟಾರ್ಪಲ್ ಹಾಕಿ ಅವ್ರು ಯಾರು ಮಾಡಿಲ್ಲ ಸರ್. ಎಲ್ಲ ಮಡ್ ಪಾಂಡ್ಗಳೇ ಮಾಡಿರೋದು. ಇಲ್ಲಿ ಒಂದು ಟಾರ್ಪಲಿನ್ ಲಾಬಿನೂ ಇದೆ ಅನ್ಸುತ್ತೆ. ಇರ್ಬೋದು ಸರ್ ಮಾರ್ಕೆಟಿಂಗ್ ಅಲ್ಲಿ. ಇವತ್ತೆಲ್ಲ ಅವ್ರು ಹೊಟ್ಟೆ ಪಾಡಿಗೂ ಮಾಡ್ಬೇಕಲ್ಲ ಸರ್. ಓಕೆ, ಇರ್ಲಿ, ಇದನ್ನ ಅಪಾರ್ಟ್ ಆಗಿ ಹೇಳೋದು, ಇದನ್ನ ಸೈಡಿಗೆ ಇಡುವ. ಈಗ ಈ ಒಂದು 2 ವರ್ಷದಲ್ಲಿ ನಾವು ಇನ್ನೂ ಒಂದು 4-5 ಜನ, ವಿಪರೀತ ಅಂತ ನಾನು ಹೇಳಲ್ಲ, ಇನ್ನೂ ಒಂದು 4-5 ಜನ ಮೀನುಗಾರಿಕೆ ಮಾಡ್ತಿರೋಂಥವ್ರನ್ನ, ಸಾಕಾಣಿಕೆ ಮಾಡ್ತಿರೋರನ್ನ ನಾವು ಭೇಟಿಯಾದ್ವಿ. ಅದರಲ್ಲಿ ಈ 2 ವರ್ಷದಲ್ಲಿ ಫಸ್ಟಿಗೆ ಬಿಸ್ನೆಸ್ಸಿಗೆ ಬಂದಂಥ ಯಶಸ್ಸು ಅನ್ನೋದಕ್ಕಿಂತ ಒಂದು ಹುಮ್ಮಸ್ಸು ಈಗಿಲ್ಲ. ಅವರು ಕ್ಲೋಸೇ ಮಾಡ್ಕೊಂಡು ಹೋದ್ರು. ಖಂಡಿತ ನಾನು ತುಂಬಾ ಜನ ನೋಡಿದ್ದೀನಿ ಸರ್. ಸೊ ಈಗ ನೀವು 2 ವರ್ಷ ಒಂದು 6 ಬ್ಯಾಚು 8 ಬ್ಯಾಚು ಮಾಡಿದಿರೋದ್ರಿಂದ ಇವತ್ತು ನಿಮ್ಮನ್ನ ನೋಡಿದಾಗ ನಮಗೂ ಒಂಥರ ಖುಷಿ ಅನಿಸುತ್ತೆ. ಸೊ ಈ ಒಂದು ಇದರಲ್ಲಿ ನಿಮ್ಮ ಅವಲೋಕನ ಹೇಗಿದೆ? ಅಂದರೆ ಈ ಮೀನುಗಾರಿಕೆ ಕೃಷಿ ಲಾಭದಾಯಕವಾ, ನಷ್ಟವಾ, ಅಥವಾ ನಾವು ಏನೇನು ಚೇಂಜಸ್ನ ಮಾಡ್ತಾ ಹೋದರೆ ನಾವು ಇದರಲ್ಲಿ ಉಳಿಬಹುದು? ಈ ಸುಮಾರು ಜನ ಮೀನುಗಾರಿಕೆ ಮಾಡಬೇಕು ಅಂತಾನೆ ಈಗ ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮ ಒಂದು ಸಜೆಷನ್ ಏನು? ಅದನ್ನ ಒಂದು ಸಣ್ಣದಾಗಿ ಹೇಳಿಯಲ್ಲ ಸರ್. ಈಗ ಇವತ್ತು ಸಕ್ಸಸ್ ಕಾಣಬೇಕು ಅಂದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ. ಆ ಶ್ರಮ ಅದರಲ್ಲಿ ಮೀನುಗಾರಿಕೆ ಬಂಡವಾಳನು, ಈ ಮರಲ್ ಸಾಕಾಣಿಕೆಯಲ್ಲಿ ಬಂಡವಾಳ ಅಂತೂ ತುಂಬಾ ಬೇಕು. ಬೇರೆ ಮೀನು ಕಂಪೇರ್ ಮಾಡ್ಕೊಂಡ್ರೆ ಇದಕ್ಕೆ ಹೆವಿ ಬಂಡವಾಳ ಬೇಕು. ಮತ್ತೆ ನೀರ್ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡ್ಬೇಕು ಅಂದ್ರೆ ಇದರಿಂದ ತುಂಬಾ ಶ್ರಮ ಇರುತ್ತೆ. ನೀರೆಲ್ಲ ವಾಟರ್ ಎಕ್ಸ್ಚೇಂಜ್ ಮಾಡಬೇಕು, ಪ್ರೋಬಯೋಟಿಕ್ ಎಲ್ಲ ಯೂಸ್ ಮಾಡಬೇಕು. ಮತ್ತೆ ಫೀಡ್ ರೇಟ್ ಜಾಸ್ತಿ ಆಗೈತೆ. ಈಗ 110-105 ರೂಪಾಯಿ 15 ರೂಪಾಯಿವರೆಗೂ 1 kg ಫೀಡ್ ಐತೆ.
ಮೀನ್ದು ರೇಟ್ ಈಗ ಮರಲ್ದು ಅಟ್ ಪ್ರೆಸೆಂಟ್ ಒಂದು 6 ಮಂತಿಂದ ಮಾರ್ಕೆಟಲ್ಲಿ ಒಂದು 50 ರೂಪಾಯಿ ಕಡಿಮೆ ಆಗೈತೆ ಸರ್. ಮೊದಲೇ 50 ರೂಪಾಯಿ ಕಮ್ಮಿ ಆಗೈತೆ ಸರ್. ಓಕೆ. ಮೊದಲೆಲ್ಲ 800 ಗ್ರಾಮ್ 700 ಗ್ರಾಮ್ ಮೇಲ್ಗಡೆ ಇರೋದು 300 ರೂಪಾಯಿ 310 ರೂಪಾಯಿ ಕೊಟ್ಟು ತಗೊಂತಿದ್ರು. ಈಗೆಲ್ಲ ನಾನು ಹೋದ ಬ್ಯಾಚು 5 ಟನ್ ಮೀನ್ ಮಾರಿದೆ 250 ರೂಪಾಯಿ ಕೊಟ್ಟೆ. ಈಗ ಒಂದು 20 ರೂಪಾಯಿ ಜಾಸ್ತಿ ಆಗೈತೆ ಸರ್. 250 ರೂಪಾಯಿ ನಮ್ಮ ಲೋಕಲ್ ಅಲ್ಲಿ ಇದೆಯಾ ಸರ್? ಎಷ್ಟೋ ಜನ ಹೇಳ್ತಾರೆ 250 ರೂಪಾಯಿ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ಸರ್ ಈ ಮೀನಿಗೆ ಇಲ್ಲೇ ಇದ್ರಾಗೆ ಸ್ಪಾಟಿಗೆ 300 ರೂಪಾಯಿ ಕೊಡ್ತಿದ್ರು ಸರ್. ನಾನು ಫಸ್ಟೇ ಒಂದು 2-3 ಬ್ಯಾಚ್ ಮಾಡಿದಾಗ. ಈಗ ಕರ್ನಾಟಕದಲ್ಲಿ ವಿಪರೀತ ಫಾರ್ಮರ್ ಆದ್ರು ಮಾರ್ಕೆಟಿಗೆ ಏನು ಅನುಗುಣವಾಗಿ ಅದೇನು ಸಪ್ಲೈ ಜಾಸ್ತಿ ಆದ್ರಿಂದ ರೇಟು ಕಡಿಮೆ ಆಗೈತೆ ಸರ್ ಇವಾಗ. ಓಕೆ. ಅಂದ್ರೆ ನಿಮ್ಮ ಈಗ ಕಸ್ಟಮರು ಕರ್ನಾಟಕದವರ ಅಥವಾ ಹೊರಗಡೆನಾ? ನಮ್ಮ ಕಸ್ಟಮರು ಎಲ್ಲ ತಂಜಾವೂರು, ಕೇರಳ, ಮಧುರೈ ಈ ಕಡೆ ಹೋಗೋದು ಸರ್. ಕರ್ನಾಟಕದಲ್ಲಿ ಯಾರು ಕಡಿಮೆ ಈ ಮೀನು ಉಪಯೋಗ ಮಾಡೋರು, ರೇಟ್ ಜಾಸ್ತಿ ಅಂದ್ಬಿಟ್ಟು ಹೈದರಾಬಾದ್ ಈ ಕಡೆ ಅವರು ಬಯರ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಈ ಒಂದು 2 ವರ್ಷದಲ್ಲಿ ನೀವು ಪಡೆದಂತಹ ಒಂದು ಹೊಸ ಲಿಂಕ್. ಹೌದು ಸರ್. ಅಂದ್ರೆ ಹೊರಗಡೆ ಕಳಿಸುವಂಥದ್ದು. ಹೊರಗಡೆ ಆಲ್ಮೋಸ್ಟ್ ಇದು ಹೊರಗಡೆನೆ ಹೋಗೋದು ಸರ್, ಬೇರೆ ರಾಜ್ಯಗಳಿಗೆ. ಇಲ್ಲಿ ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡೋದಿಲ್ಲ ಇದೆ. ನಾವು ಕರ್ನಾಟಕ ರೈತರು ಇದನ್ನ ತಂಜಾವೂರು, ಮಧುರೈ, ಕೇರಳ, ಹೈದರಾಬಾದ್ ಮಾರ್ಕೆಟ್ನೇ ನಂಬ್ಕೊಂಡೆ ಮಾಡಬೇಕು. ಈ ಫಿಶ್ ಏನಾರು ಮಾಡ್ತೀನಿ ಅಂತಂದ್ರೆ, ಮರಲ್ ಮಾಡ್ತೀನಿ ಅಂತಂದ್ರೆ. ಆಮೇಲೆ ಈಗ ಮೊದಲನೇ ಬ್ಯಾಚ್ ಅಲ್ಲಿ ಮಾಡಿದಂತಹ ತಪ್ಪು ಇವತ್ತು ಅದನ್ನ ಸರಿಪಡಿಸ್ಕೊಂಡಿರುವಂತ ರೀತಿ ಅದನ್ನ ನೀವು ಹೆಸರಿಸಬಹುದಾ? ಹೌದು ಸರ್. ಆ ಪಾಂಡ್ ಸ್ವಲ್ಪ ಅವಾಗ ಮೊದಲು ನಾವು ಮೋಟರ್ ಹಾಕಿ ನಾವು ನೀರನ್ನ ಹೊರಗಡೆ ತೆಗಿತಿದ್ವಿ. ಈಗ ಕೆಳಗಡೆ ಗ್ರಾವಿಟಿ ಸಿಸ್ಟಮ್ ಅಲ್ಲಿ ಹೋಗೋ ತರ ಪೈಪ್ ಲೈನ್ ಡ್ರೈನೇಜ್ ಮಾಡಿ ಪೈಪ್ ಲೈನ್ ಇದು ಮಾಡಿ ಈಗ ಗೇಟಲ್ಲಿ ಓಪನ್ ಮಾಡಿದಕ್ಕೆ ನೀರು 100% ಔಟ್ ಆಗೋ ಥರ ಮಾಡಿ ಸ್ಲಡ್ಜ್ ಎಲ್ಲ ಕ್ಲೀನಾಗಿ ಸ್ವಲ್ಪ ಮೂವ್ ಆಗೋ ಥರ ಮಾಡಿ ಪಾಂಡ್ ಸ್ವಲ್ಪ ಎಲ್ಲೆಲ್ಲಿ ನೀರು ನಿಂತ್ಕತ್ತಿದ್ದು ಅದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಮಾಡಿದ್ವಿ ಸರ್. ಆಮೇಕೇನು ಈಗ ನಾವು ನರ್ಸರಿ ಮೇಲ್ಗಡೆ ಮಾಡ್ಕೋದ್ರಿಂದ ಅಲ್ಲಿ ಆಲ್ಮೋಸ್ಟ್ 4 ಮಂತ್ ಮರಿಗಳಿರ್ತದಲ್ಲ, ಇಲ್ಲಿ ತಂದು ಬುಡೋದ್ರಿಂದ ಮೇಲ್ಗಡೆ ಏನು ನೆಟ್ ಏನು ಅವಶ್ಯಕತೆ ಇಲ್ಲ. ಮೊದಲೆಲ್ಲ ನೀವು ನೋಡಿದ್ರಿ ಹಳೆ ವಿಡಿಯೋದಾಗ ಮಾಡಿದಾಗ ಸುತ್ತ ಗ್ರೀನ್ ನೆಟ್ ಇತ್ತು, ಮೇಲ್ಗಡೆ ನೆಟ್ ಇತ್ತು. ಏನು ಅವಶ್ಯಕತೆ ಇಲ್ಲ ಸರ್. ನಾನು ನರ್ಸರಿಲೇ ಮರಿಗಳದ ದೊಡ್ಡದು ಮಾಡ್ಕೊಂಡ್ರೆ 1-2 ಫಿಶ್ ಹೋಯ್ತವೆ, ಅವೆಲ್ಲ ಕಾಮನ್ ಪ್ರಕೃತಿ ದತ್ತವಾಗಿ ಹೋಯ್ತದೆ. ಏನು ಅದು ಕೊಕ್ಕರೆ ಇಟ್ಕೊಂತವೆ ರೇರು. ಇಲ್ಲೇನು ಬಂಡವಾಳ ಈಗ ನಾವು ಒಂದು 10 ಇಲ್ಲ ಒಂದು ಸೈಕಲ್ 4 ತಿಂಗಳಲ್ಲಿ 100 ಮೀನು ಹೋದ್ರೂ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ನೆಟ್ಗೆ ಮತ್ತೆ ಮೇಲ್ಗಡೆ ನೆಟ್ಗೆಲ್ಲ ಖರ್ಚು ಮಾಡ್ತೀವಿ. ಒಂದು 50,000 ರೂಪಾಯಿನವರೆಗೂ ಖರ್ಚಾಯ್ತದೆ ಸರ್. ಅದು 1 kg ಬೆಲೆ 800ರಿಂದ 1,000 ರೂಪಾಯಿವರೆಗೆ ಐತೆ ಮೇಲ್ಗಡೆ ಬರ್ಸ್ಟ್ ನೆಟ್ ಮತ್ತೆ ಗ್ರೀನ್ ನೆಟ್ ಇದೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಆಮೇಲೆ ಆ ಮೇಂಟೆನೆನ್ಸ್ ಈಗ ಗಾಳಿ ಬಂದ್ರೆ ವಿಪರೀತ ಗಾಳಿ ಬಂದ್ರೆ ಎಲ್ಲ ಕಿತ್ಕೊಂಡು ಮುಗ್ಸಾಕ್ಬಿಡ್ತದೆ ಸರ್. ಅದೆಲ್ಲ ಮೇಂಟೆನೆನ್ಸ್ ನೋಡ್ಕೊಂಡ್ರೆ ಬರ್ಸ್ಟ್ ನೆಟ್ ಆಗ್ತಾ ಇದ್ರೆ ಬೆಟ್ರು. ಏನಿಲ್ಲ ಅಲ್ಲಿ ಬೆಳೆಸ್ಕೊಂಡಿರ್ತಲ್ಲ ಏನು ಸಿಗೋಲ್ಲ ಲೇಯರು, 1-2 ತಗೊಂಡು ತಿನ್ಕೊಂತದೆ, ಏನು ಮಾಡೋಕ್ ಆಗುದಿಲ್ಲ. ಅದು ಒಂಥರ ಬಯೋಡೈವರ್ಸಿಟಿ ಜೊತೆ ಇರ್ತವೆ, ಹೋಯ್ತವೆ, ಅವು ಏನು ಮಾಡೋಕ್ ಆಗುದಿಲ್ಲ. ಬಟ್ ರೈತರಿಗೆ ಬಂಡವಾಳ ಕಡಿಮೆ ಆಯ್ತದೆ. ಸ್ಟಾರ್ಟಿಂಗ್ ಅಲ್ಲೇ ಈಗ ನಾವು ಹಾಕಿದ್ವಿ ಅವಾಗ ಅದ್ರ ತಂತ್ರ ಏನೋ ತೆಗೆದ್ಬಿಟ್ಟು ರಿಮೂವ್ ಮಾಡ್ಬಿಟ್ವಿ. ಏನು ಅವಶ್ಯಕತೆ ಇಲ್ಲ ಸರ್. ಈಗ ಬ್ಯಾಚ್ ಇಲ್ಲಿ ನಾವು ಅಲ್ಲೊಂದು 4 ತಿಂಗಳದ ಮರಿ ಸಾಕೊಂಡು ಇಲ್ಲ 4 ತಿಂಗಳು ಮರಿ ಮಾಡ್ಕೊಂಡು ಹಂಗೆ ವರ್ಷದಲ್ಲಿ 2-3 ಬ್ಯಾಚು ಮಾಡ್ಬೋದು ಸರ್, ಆರಾಮಾಗಿ ಮಾಡಬಹುದು. ನಾವು ಅದೇ ತರ ಮಾಡ್ತಾ ಇರೋದು. ಈಗ ಎಷ್ಟಿದೆ ಈಗ ಅಂದ್ರೆ ಎಷ್ಟು ತಿಂಗಳ ಮೀನು? 4 ತಿಂಗಳು ಕಂಪ್ಲೀಟ್ ಆಯ್ತು ಸರ್. ಇವಾಗ 4 ತಿಂಗಳು ಕಂಪ್ಲೀಟ್ ಆಗಿ 5ನೇ ತಿಂಗಳಿಗೆ ಬರುತ್ತೆ ಈ ಪಾಂಡದು. ಓಕೆ. ಈ ಪಾಂಡದು ಇವಾಗ ಇದರಲ್ಲಿ ಸುಮಾರು 6,000 ಈಗ ಡೆನ್ಸಿಟಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸರ್. ಸ್ವಲ್ಪ ನನಗೆ ಮ್ಯಾನೇಜ್ಮೆಂಟ್ ಸ್ವಲ್ಪ ನನಗೆ ಅನುಭವ ಆದಂಗೆನೆ ಮೊದಲೇ 4,000 ಬಿಡ್ತಿದೆ, ಈಗ 6,000ಕ್ಕೆ ತಂದಿಸಿದ್ರಿ ಸರ್. 6,000. ಇದು 160 ಅಡಿ ಉದ್ದ, 100 ಅಡಿ ಅಗಲ ಐತೆ. 6,000ಕ್ಕೆ ತಂದಿಸಿದ್ದೀನಿ ಸರ್ ಇವಾಗ. ಇದು ಹಿಂದೆ ನೀವು ನೀರು ಬೀಳ್ತಿರೋದು ಬೋರ್ವೆಲ್ ನೀರಾ ಇದು? ಹೌದು ಸರ್, ಇದು ಬೋರ್ವೆಲ್ ನೀರು. ಏನು ಟೈಮು ಬರ್ತಾ ಇರ್ತದೆ. ಅಂದ್ರೆ ಎಷ್ಟು ಟೈಮು ನೀವು ಅದನ್ನ ಫಿಲ್ ಮಾಡಿ ಇದು ಮಾಡ್ತಾ ಇದ್ದೀರಾ? ಕೆಳಗಡೆ ನಾನು ಟಾರ್ಪಲ್ ಕಟ್ ಮಾಡಿರೋದ್ರಿಂದ ಸರ್ ಅದು ಭೂಮಿನೇ ಕುಡ್ಕೊಳತ್ತೆ. ಭೂಮಿ ಏನು ಹೀರ್ಕೊಳತ್ತೆ, ಅದನ್ನ ನಾನು ರೀಫಿಲ್ ಮಾಡ್ತಾ ಹೋಗ್ತಾ ಇರ್ತೀನಿ. ಈಗ ಮಳೆ ಗಿಡಗಾಲ ಬಂದಾಗ ಭೂಮಿ ಕುಡಿಯೋದು ಸ್ವಲ್ಪ ಕಡಿಮೆ ಆಗ್ತದೆ ನೀರ್ನ. ಆದ್ರೂ ಆವಾಗ ನಾನು ಹೊರಗಡೆ ಗೇಟಲ್ಲಿ ಓಪನ್ ಮಾಡಿ ಸ್ವಲ್ಪ 3 ದಿನಕ್ಕೋ 4 ದಿನಕ್ಕೋ ಇಲ್ಲ 1 ವಾರಕ್ಕೋ ಒಂದು ಅರ್ಧ ಪಾಂಡ್ ನೀರನ್ನ ಹೊರಗಡೆ ತೆಗೆದ್ಬಿಟ್ಟು ಅರ್ಧ ಪಾಂಡ್ ರೀಫಿಲ್ ಮಾಡ್ತಾ ಇರ್ತೀನಿ ಸರ್. ರೀಫಿಲ್ ಮಾಡ್ತಾ ಇರ್ತೀರಾ ಅರ್ಧ ನೀರನ್ನ. ಓಕೆ. ಈ ಇದ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಯಾವ್ದು 6,000 ನೀವು ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಈಗ ಅಂದ್ರೆ 4 ತಿಂಗಳ ಹಿಂದೆ ಬಿಟ್ಟಿರುವಂತದ್ದು. ಈಗ 4 ತಿಂಗಳಲ್ಲ ಸರ್. ನರ್ಸರಿ ಇದಕ್ಕೆ ಇಲ್ಲಿರೋ ಮೀನಿಗೆ 4 ತಿಂಗಳಾಯ್ತು. ನಾನು ನರ್ಸರಿಗೆ ತಗೊಬಂದು ಈ ಪಾಂಡ್ಗೆ ಶಿಫ್ಟ್ ಮಾಡಿ ಇವಾಗ 1 ತಿಂಗಳಾಯ್ತು ಸರ್. 3 ತಿಂಗಳಾಯ್ತು, ಇಲ್ಲಿ 1 ತಿಂಗಳಾಯ್ತು ಸರ್. ಇಲ್ಲಿ 1 ತಿಂಗಳಾಯ್ತು. ಈಗ ಯಾವ ಸೈಜಲ್ಲಿ ಸಿಗುತ್ತೆ ಸರ್ ಅದು? ಕಾಣ ಸಿಗಲ್ಲ ಅನ್ಸುತ್ತೆ ಬಹುಶಃ. ಸಿಗತ್ತೆ ಸರ್, ನಿಮ್ಗೆ ತೋರಿಸ್ತೀನಿ. ಫೀಡ್ ಹಾಕೋ ಟೈಮ್ ಆಯ್ತು, ನೀವು ಫೀಡ್ ಹಾಕ್ದಾಗ ನೀವು ನೋಡ್ಕೋಬಹುದು. ಈಗ 150-200 ಗ್ರಾಮು ಈ ಸೈಜಲ್ಲಿ ಇದೆ. ಈ ಸೈಜಲ್ಲಿ ಇದೆ. ಏನಂದ್ರೆ ಆಫ್ಟರ್ ಈಗ 4 ಮಂತ್ 5 ಮಂತ್ ಈಗ ಬೇಸಿಗೆ ಕಾಲ ಅಲ್ಲ ಸರ್, ಫೀಡ್ ಇಂಟ್ಯಾಕ್ಟ್ ಈಗ ಚಳಿಗಾಲ ಇತ್ತು ಮುಗಿತಾ ಬಂತು. ಈಗ 4 ಮಂತ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ, ಮೀನು ಫೀಡ್ ಇಂಟ್ಯಾಕ್ಟ್ ಸ್ವಲ್ಪ ಕಡಿಮೆ ತಿಂತಿತ್ತು, ಡೈಜೆಷನ್ ಸ್ವಲ್ಪ ಇದಾಗ್ತಿತ್ತು. ಈಗ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ
ಫೀಡ್ ಇಂಟೆಕ್ ಜಾಸ್ತಿ ಆಗುತ್ತೆ, ಗ್ರೋತು ಬೇಗ ಬೇಗ ಇದಾಗ್ತದೆ, ಗ್ರೋತ್ ಆಗುತ್ತೆ ಸರ್. ಇನ್ನು ಈಗ ನೋಡಿ, ಈಗ ನಾವು ಸರಾಸರಿ ಒಂದು ಮಂತ್ಗೆ 90ಗಿಂತ 100 ಗ್ರಾಮ್ ಅಂತ ಸರಾಸರಿ ಅವರೇಜ್ ತಗೋಬೇಕು. ನಾವು 8 ರಿಂದ 9 ತಿಂಗಳು ಮಾಡಿದ್ರೆ ಸರಾಸರಿ ಮೀನುಗಳು 700 ಗ್ರಾಮ್ 800 ಗ್ರಾಮ್ 900 ಗ್ರಾಮ್ ಈ ಸೈಜಲ್ಲಿ ಬರುತ್ತೆ ಓಕೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತೀವಿ ಸರ್. ಈಗ 4 ತಿಂಗಳಾಗೈತೆ ಅಂದ್ಬಿಟ್ಟು ಈಗ 400 ಗ್ರಾಮ್ ಏನು ಫಿಶ್ ಇರಲ್ಲ, ಎಲ್ಲ 200 ಗ್ರಾಮ್ 250 ಗ್ರಾಮ್ ಈ ಸೈಜ್ ಇದರಲ್ಲೇ ಫಿಶ್ ಇರುತ್ತೆ. ಆಫ್ಟರ್ 5 ಮಂತ್ 6 ಮಂತ್ ಆದಮೇಲೆ ಗ್ರೋತು ನಾವು ಹೆಂಗೆ ಕ್ಯಾಲ್ಕುಲೇಷನ್ 100 ಗ್ರಾಮ್ ಪರ್ ಮಂತ್ ಅಂತ ಲೆಕ್ಕ ಹಾಕೊಂಡಿದ್ವಿ, ಆ ಥರ ಗ್ರೋತ್ ಆಯ್ತದೆ ಸರ್. ಈಗಲೂ ಮೊದಲಿನ ಥರನೇ ಲೈವ್ ಫಿಶನ್ನೇ ನೀವು ಮಾರ್ಕೆಟಿಗೆ ತಲುಪಿಸ್ತೀರಾ? ಮರಲ್ಗೆ ಲೈಫ್ ಫಿಶ್ಗೆ ಮಾತ್ರ ವ್ಯಾಲ್ಯೂ ಸರ್, ಡೆಡ್ ಫಿಶ್ಗೆ ವ್ಯಾಲ್ಯೂ ಇಲ್ಲ ಇದು. ಓಕೆ, ಅವರು ಟ್ಯಾಂಕ್ಗಳು ತಗೊಬಂತಾರೆ, ಡ್ರಮ್ಮು ಮತ್ತು ಟ್ಯಾಂಕ್ಗಳು, ಸಿಂಥೆಟಿಕ್ ಟ್ಯಾಂಕ್ಗಳ. ಅದಕ್ಕೆ ನಾವು ಇಲ್ಲಿಂದ ಪೂರ್ತಿ ನೀರು ಖಾಲಿ ಮಾಡಿ ಅವ್ರಿಗೇನು ರಿಕ್ವೈರ್ಮೆಂಟ್ ಇದು ಫಿಶ್ ಎಲ್ಲ ಕ್ಯಾಚ್ ಮಾಡ್ಕೊಂಡು, ಇದು ಕಂಡೀಷನ್ ಪಾಯಿಂಟ್ ಸರ್. ಇದು ಈಗ ಅಜೋಲ ಹಾಕಿದ್ದೀನಿ ಅಷ್ಟೇ, ಅದನ್ನೇ ಫಾಂಡ್ ವೇಸ್ಟ್ ಆಗಬಾರ್ದು, ಯುಟಿಲೈಸ್ ಮಾಡ್ಕೋಬೇಕು ಅಂತ. ಅದು ನಾವು ಹಾರ್ವೆಸ್ಟ್ ಮಾಡೋದು ಮಾತ್ರ ಆ ದಿನಗಳಲ್ಲಿ ಉಪಯೋಗ ಆಯ್ತದೆ. ಬೇಕೇ ಬೇಕು ಸರ್, ಇದು ಕಂಪಲ್ಸರಿಯಾಗಿ. ಸಣ್ಣ ಮಟ್ಟದ್ದು ಸಣ್ಣ ಮಟ್ಟದ್ದು ಇದಕ್ಕೆ ನೀರು ತುಂಬಿಸ್ಕೊಂಡು ಇಲ್ಲಿ ಹಿಡ್ದಂತ ಮೀನುಗಳನ್ನೆಲ್ಲ ಇಲ್ಲಿ ಬಿಟ್ಕೊಂಡಿದ್ದು, ಇಲ್ಲಿ ಕಂಡೀಷನ್ ಪಾಂಡು ಇಲ್ಲಿ 1 ಅವರ್ 2 ಅವರ್ ಆ ನೀರಲ್ಲಿ ಇದ್ದು, ಈಗ ಅಲ್ಲಿ ಬದಿಗಿದಿ ಕುಡಿದೋ ಸ್ಲಡ್ ಕುಡಿದಿದ್ದಾವೆ, ಏನೇನು ಇಲ್ಲಿ ಕತ್ಬಿಟ್ಟು ಇಲ್ಲ ಟೈರ್ಡ್ ಆಗಿದ್ದಾವೆ, ಇಲ್ಲ ವೀಕ್ ಇದಾವೆಲ್ಲ ಸತ್ತೋಗ್ತವೆ. ಅಲ್ಲಿಂದ ಚೆನ್ನಾಗಿರೋ ಮೀನುಗಳೆಲ್ಲ ಗ್ರೇಡಿಂಗ್ ಮಾಡ್ಕೊಂಡು 800 ಗ್ರಾಮು ಮತ್ತು 500 ಗ್ರಾಮು 300 ಗ್ರಾಮು ಈ ತರ ಗ್ರೇಡಿಂಗ್ ಮಾಡ್ಕೊಂಡು ಅವ್ರು ಲೋಡ್ ಮಾಡ್ಕೊಂತಾರೆ ಸರ್. ತೂಕ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು, ಅಂದ್ರೆ ಗ್ರೇಡ್ ವೈಸ್ ನಿಮಗೆ ಪ್ರೈಸು ಕೂಡ ಚೇಂಜ್ ಇದೆ. ಗ್ರೇಡ್ ವೈಸ್ ಪ್ರೈಸ್ ಕೂಡ ಚೇಂಜ್ ಇದೆ. ನಾನು ಅವತ್ತು ನಿಮ್ಗೆ ಹೇಳಿದ್ದೆ ಹಳೆ ವಿಡಿಯೋದಲ್ವೇ, ಯಾವ ರೈತರಿಗೆ ಹೆಂಗೆ ಇದು ಮಾಡ್ತಾರೆ ಅಂದ್ರೆ 300 ರೂಪಾಯಿ ಅಂತ ಹೇಳಿದ್ರು ಅವಾಗ. ಯಾವ ಗಾತ್ರಕ್ಕೆ 300 ರೂಪಾಯಿ ಅಂತ ಜನ ಹೇಳಿರಲ್ಲ. 800 ಗ್ರಾಮ್ ಮೇಲ್ಗಡೆ ಇರೋದಕ್ಕೆ ಮಾತ್ರ 300 ರೂಪಾಯಿ, ಅದಕ್ಕಿಂತ 800 ಗ್ರಾಮಿಂದ 500 ಗ್ರಾಮಿಂದ ಕೆಳಗಡೆ ಇರೋದು 250 220 ರೂಪಾಯಿ ಬಂದಾಯ್ತು ಇವಾಗ ರೈಟು. ಅದಕ್ಕಿಂತ ಕೆಳಗಡೆ ಇರೋದು 500 ರಿಂದ 300 ಇರೋದು ಮೊದಲೇ 180 ರೂಪಾಯಿ ಇತ್ತು, ಈಗ 160 ರೂಪಾಯಿ ಬಂದೈತೆ ಮಾರ್ಕೆಟಲ್ಲಿ. ಮತ್ತೆ 100 ಬಿಲೋ 300 ಗ್ರಾಮ್ ಇದ್ದದ್ದು 100 ರೂಪಾಯಿ ಐತೆ. ಓಕೆ, ಇವಾಗ ರೇಟ್ ಆವಾಗ 100 ರೂಪಾಯಿ ಇತ್ತು. ಡೆಡ್ ಪೀಸ್ ಅವ್ರೇನು ತಗೊಂಡು ಹೋಗಲ್ಲ ಸರ್, ನೀರಿಗೆ ಬಿಟ್ಕೊಂಡು ತಗೊಂಡು ಹೋಗ್ತಾರೆ. ಅದನ್ನ ನೀವೇನು ಮಾಡ್ತೀರಾ? ಡೆಡ್ ಫಿಶ್ ಏನಿಲ್ಲ ಸರ್, ಇಲ್ಲಿ ನಮ್ಮ ಫ್ರೆಂಡ್ಸ್ಗಳಿಗೆ ಕೊಡೋದು, ಅವ್ರಿವ್ರಿಗೆ ಕೊಡೋದು, ಈ ಥರ ಇದು ಮಾಡೋದು. ಇನ್ನೇನು ಅದನ್ನು ಇಲ್ಲಿ ನಾವು ತಿನ್ಕೊಳ್ಳೋದು, ಅದಕ್ಕೇ ಯೂಸ್ ಆಗೋದು ಸರ್. ಓಕೆ, ಅದು ಒಂದು ಪಾರ್ಟ್ ಆಯಿತು. ಈಗ ರೋಗ ನಿರ್ವಹಣೆ, ರೋಗ ಇದಕ್ಕೆ ಜಾಸ್ತಿ ಫಂಗಲ್ ಇನ್ಸ್ಪೆಕ್ಷನ್ ಬರ್ತದೆ ಸರ್. ಫಂಗಲ್ ಇನ್ಸ್ಪೆಕ್ಷನ್ ಜಾಸ್ತಿ ನಾನು ಈಗ 6-7 ಬ್ಯಾಚ್ ಮಾಡಿರೋ ಇದರಲ್ಲಿ ಫಂಗಲ್ದೇ ಜಾಸ್ತಿ ಬರೋದು ಸರ್. ಇದು ಅಲ್ಲ, ಯಾಕೆ ಹೇಳಿದೆ ಅಂದರೆ ಲಾಸ್ಟ್ ಟೈಮ್ ನಿಮ್ಮನ್ನು ಭೇಟಿಯಾದಂಥ ಸಮಯದಲ್ಲಿ ನಿಮಗೆ 50ರಿಂದ ದಿನಕ್ಕೆ 50 ಅಂತ ಹೇಳ್ಬಿಟ್ಟು ಸಾಯ್ತಾ ಇದ್ದಂತಹ ಒಂದು ಸ್ಥಿತಿಯಲ್ಲೂ ಇತ್ತು. ಇವತ್ತು ಆ ಸ್ಥಿತಿ ಹೇಗಿದೆ? ಇಲ್ಲ ಸರ್, ಇವತ್ತು ನಾನು 1 ತಿಂಗಳಿಗೆ 1 ಪೀಸೋ 2 ಪೀಸೋ ನೋಡ್ತೀನಿ ಅಷ್ಟೇ. ಇಲ್ಲ ವಾರಕ್ಕೂ 15 ದಿನಕ್ಕೆ 1 ಪೀಸು. ಅದು ರೋಗ ಬಂದಿರಲ್ಲ, ಡೈಜೆಷನ್ ಸ್ಟೆಪ್ ಸ್ವಲ್ಪ ಹೊಟ್ಟೆ ಊದ್ಕೊಂಡಿರೋದು, ಆ ಥರ ಈ ಥರ ಸಿಂಪ್ಟಮ್ಸ್ ಅಲ್ಲಿ ಮಾತ್ರ ಸಾಯುತ್ತೆ. ರೋಗಗಳು ಬರುತ್ತೆ ಸರ್, ಈ ಬ್ಯಾಚಲ್ಲೂ ಬರುತ್ತೆ. ಪ್ರತಿ ಬ್ಯಾಚ್ ವಿತೌಟ್ ರೋಗ ಅಂತ ಏನೇನು ಬೆಳೆಯಿಲ್ಲ, ಬರುತ್ತೆ. ಅದಕ್ಕೆ ತಕ್ಕಂತ ನಾವು ಮೆಡಿಸನ್ ಮಾಡ್ಬೇಕಷ್ಟೇ, ಆಂಟಿಬಯೋಟಿಕ್ಸ್ ಅದಿದ್ದು ಮಾಡಬೇಕು. ಅದನ್ನೆಲ್ಲ ನೀವೇ ಮಾಡ್ತಾ ಇದ್ದೀರಾ? ಹೌದು ಸರ್. ಪಾಂಡ್ ಸ್ಯಾನಿಟೈಸರ್ ಮಾಡಬೇಕು, ವೀಕ್ಲಿ ಅದು ರೋಗ ಬರ್ದೋಗ್ಲಿ ಪಾಂಡ್ ಸ್ಯಾನಿಟೈಸರ್ ಮಾಡ್ತಾ ಇದ್ರೆ ರೋಗ ಬರೋದು ಅವಾಯ್ಡ್ ಆಗುತ್ತೆ. ಅಲ್ಲ, ಯಾಕೆ ಇದನ್ನ ಕೇಳಿದೆ ಅಂದ್ರೆ ಲಾಸ್ಟ್ ಟೈಮ್ ನೀವು ಯಾರೋ ಸೈಂಟಿಸ್ಟ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಅವ್ರದ್ದೆಲ್ಲ ತೋರಿಸಿದ್ದೆಲ್ಲ ಇತ್ತು, ಅವಾಗ ಅವರು ನೀವೇ ಸೈಂಟಿಸ್ಟ್ ಆಗಿದ್ದೀರಾ. ಈಗ ಬೆಳೆದ ಅನುಭವಕ್ಕೆ ತಕ್ಕಂತೆ ನಾವು ಅವರು ಈಗ ಇಂಥ ರೋಗಕ್ಕಿಂತ ಮೆಡಿಸನ್ ಅಂತ ಏನಿಲ್ಲ, ನಾವು ಏನು ಹಾಕೋದು ಯಾವ್ದು ಕ್ಯೂರ್ ಆಗುತ್ತೆ ಅಂದ್ಬಿಟ್ಟು ಟ್ರಯಲ್ ಮಾಡಿ ಗೊತ್ತಿರೋದ್ರಿಂದ ಇವತ್ತು ನಾವು ರೋಗನೇ ಬರಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಸರ್. ಇಂಥ ರೋಗ ಬಂದ್ರೆ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನನಗೆ ಇವತ್ತೇನು ಭಯ ಏನಿಲ್ಲ. ಯಾವುದೇ ರೋಗ ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋ ಕೆಪಾಸಿಟಿ ಇದೆ ಸರ್. ಅವತ್ತಿನ ಭಯ ಇವತ್ತು ಅನುಭವ ಆಗಿ ಕನ್ವರ್ಟ್ ಆಗಿದೆ ಅಂತದ್ದು ಏನಿಲ್ಲ. ಅಂದ್ರೆ ನಾನು ಮರಲ್ಲು ಇದು ಮಾಮೂಲಿ ಮೀನು ಕೃಷಿಕರಿಗೆ ಏನು ಒಂದು ಹೇಳೋದೇನಂತಂದ್ರೆ, ಇದನ್ನ ಒಂದು ಈಗ ನಾವು ರೈತರಾಗಿದ್ದವರು ಉಪಕಸುಬಾಗಿ ಕೋಳಿ ಸಾಕ್ತಿವಿ, ಕುರಿ ಸಾಕ್ತಿವಿ, ಹಂದಿ ಸಾಕ್ತಿವಿ, ಹಸು ಸಾಕ್ತಿವಿ. ಅದೇ ಥರ ಒಂದು ಉಪಕಸುಬಾಗಿ ನೀವು ತಗೋಬೇಕು. ಇದ್ರ ಮೇಲೆ ಡಿಪೆಂಡ್ ಆದರೆ ಕಷ್ಟ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಬಟ್ ಇದನ್ನೇ ನಂಬ್ಕೊಂಡು ನೀವು ಮಾಡೋಕೆ ಹೋಗಬೇಡಿ. ಮಾರ್ಕೆಟು ಫ್ಲಕ್ಚುಯೇಷನ್ ಇದೆ, ಇದ್ರ ಮೇಲೆ ಡಿಪೆಂಡ್ ಆಗೋಕೆ ಹೋಗಬೇಡಿ. ಬೇರೆದನ್ನು ಇದೊಂದು ಈಗ ನೀವು ಒಂದು ಮನೆ ರೈತರು ಆಡು ಕುರಿನೂ ಸಾಕ್ತೀರಾ, ಎಮ್ಮೆನೂ ಸಾಕ್ತೀರಾ, ಹೈನುಗಾರಿಕೆನೂ ಮಾಡ್ತೀರಾ, ಕೋಳಿನೂ ಸಾಕ್ತೀರಾ, ಭತ್ತನೂ ಬೆಳಿತೀರಾ, ಕಬ್ಬನ್ನು ಬೆಳಿತೀರಾ. ಆ ಟೈಪ್ ಇದನ್ನು ಮೀನದು ಒಂದಿದು. ಇದೇನು ರಾತ್ರಿ ಯಾರು, ನಾನೀಗ ಈ 3 ವರ್ಷ ಅನ್ಬೋದು ಹೇಳ್ತೇನೆ, ರಾತ್ರಿ ಯಾರು ಕೋಟ್ಯಾಧೀಶ್ವರ ಕೋಟ್ಯಾಧೀಶರ ಆಗೋದಿಲ್ಲ. ಇದು ಒಂದು ನಾವು ಹೆಂಗೆ ಇದು ಒಂದು ಮೆಟ್ಲು. ರೇಷ್ಮೆ ಕೃಷಿ ಹೆಂಗೆ ಮಾಡ್ತೀವಿ, ಈಗ ಪೌಲ್ಟ್ರಿ ಹೆಂಗೆ ಕೋಳಿ ಸಾಕಾಣಿಕೆ ಹೆಂಗೆ ಮಾಡ್ತೀವಿ, ಅದು ರೈತರ ಒಂದು ಭಾಗ ಅಷ್ಟೇ ಇದು ಮೀನು. ಹೌದು. ನೀವು ಬೇರೆ ಇದೆಲ್ಲ ನೋಡ್ಬಿಡಿ, ರಾತ್ರಿ ನೀವು 10 ಲಕ್ಷ ಬಂಡವಾಳ ಹಾಕ್ರಿ, ಲಕ್ಷ ಆದಾಯ ತೆಗಿಬೋದು. ಲಕ್ಷ ಆದಾಯ ತೆಗಿಬೇಕು ಅಂದ್ರೂ ನೀವು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೀವು ನೋಡಿರ್ಬೋದು. ಲಕ್ಷ ಅಂದ್ರೆ ಸಂಪಾದನೆ ಮಾಡಬೇಕು, ನಾವು ಅದಕ್ಕೆ ತಕ್ಕಂತೆ ಬಂಡವಾಳ ಹೂಡಬೇಕು.
ಅವತ್ತೆಲ್ಲ ಇವತ್ತು ಫ್ಲಕ್ಚುಯೇಷನ್ ಆಯ್ತಾ ಇರ್ತದೆ. ರೈತರು ಇವತ್ತು ನೀವು ನೋಡ್ಕೊಂಡು ಮಾಡಬೇಕು. ಸುಮ್ಮನೆ ಕುರಿ ಒಂದು ಕುರಿ ಹಳ್ಳಕ್ಕೆ ಬೀಳ್ತು ಅಂತ ಏನೋ ಮಾಡಕ್ ಹೋಗ್ಬೇಡಿ. ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಮಾಡಿ. ಇದು ಒಂದು ಉಪಕಸವಾಗಿ ತಗೊಳ್ಳಿ. ಇದು ಅಕಸ್ಮಾತ್ ಮೀನುಗಾರಿಕೆ ಲಾಸ್ ಆಯ್ತು ಅಂದ್ರೆ ನೀವು ಬೇರೆ ಪೌಲ್ಟ್ರಿದೋ ಇಲ್ಲ ಹೈನುಗಾರಿಕೆ ಅದು ಕೈ ಹಿಡಿತದೆ. ಪೂರ್ತಿ ಡಿಪೆಂಡೆನ್ಸಿ ನೀವು ಮೀನುಗಾರಿಕೆಗೆ ಮಾಡಕ್ ಹೋಗ್ಬೇಡಿ. ಕೊನೆಯದಾಗಿ ಮತ್ತೊಂದು ಪ್ರಶ್ನೆ. ಈ 2 ವರ್ಷದಲ್ಲಿ ನಾನು ಸುಮಾರು ರೈತರನ್ನ ಭೇಟಿಯಾದಾಗ ಈ ಮೀನುಗಾರಿಕೆ ಅಂತ ಹೇಳಿದ ತಕ್ಷಣನೇ ಅವರು ಫಿಶ್ ಅಮಿನೋ ಆಸಿಡ್ ಅದು ಇದು ಅಂತ ಹೇಳ್ಕೊಂಡು ಅದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಕೃಷಿ ಹೊಂಡ ಇದ್ರೆ ಮೀನು ಮಾಡ್ಕೊಂಡು ಇದು ಮಾಡ್ತೀನಿ ಅನ್ನೋದಾರೆ. ಅಂಥವರಿಗೆ ನಿಮ್ಮ ಸಜೆಷನ್ ಏನು? ಯಾಕಂದ್ರೆ ನೀವು ಸಾಕಾಣಿಕೆಯಲ್ಲಿದ್ದೀರಾ. ಈ ಕೆಲವು ರೈತರು ಇನ್ನೊಂದು ಅಷ್ಟು ಮೌಲ್ಯವರ್ಧನೆ ಮಾಡೋಣ ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ. ಸೊ ಅದಕ್ಕೆ ನಿಮ್ಮ ಸಜೆಷನ್ ಏನು? ನನ್ನ ಸಜೆಷನ್ ಏನಂದ್ರೆ ಸರ್, ಈಗ ನಾವು ಮೀನು ಸಾಕಾಣಿಕೆ ಮಾಡೋದು ಆಹಾರಕ್ಕೋಸ್ಕರ ಅಂದರೆ ಈಗ ನಾವು ಇದು ಮಾಡಬೇಕು. ನಾವೀಗ ಕಸನ ರಸ ಮಾಡಬೇಕೆ ಹೊರತು ಚೆನ್ನಾಗಿರೋ ಫಿಶ್ನ ನಾವು ಅಮಿನೋ ಆಸಿಡ್ ಮಾಡಕ್ಕಂತ ಯೂಸ್ ಮಾಡೋಕ್ಕಾಗಲ್ಲ. ಹೌದು. ಏನು ಡೆಡ್ ಫಿಶ್ ಏನಾಯ್ತದೆ, ರೋಗ ಈಗ ಬಂದು ಇದು ಮಾಡಿದಾಗ ಡೆಡ್ ಫಿಶ್ಗಳು ಏನಾಯ್ತದೆ. ಆಮೇಲೆ ಇದು ಹೈ ವ್ಯಾಲ್ಯೂ ಫಿಶ್ ಸರ್. ಇದು ಮರಿಗಳ ರೇಟು ಜಾಸ್ತಿ, ಫೀಡ್ಗಳ ರೇಟು ಜಾಸ್ತಿ. ನಿಮ್ಗೆ ಕಡಿಮೆ ಈಗ ಲೈಕ್ ಜಿಲೇಬಿ, ಗಿಫ್ಟ್ ತಿಲಾಪಿ ಈ ಥರ ಇದಾವಲ್ಲ ಕಡಿಮೆ ವ್ಯಾಲ್ಯೂದು, ಅದನ್ನ 60 ರೂಪಾಯಿ ಅಂತ 70 ರೂಪಾಯಿ ಅಂತ ಹೇಳಿದ್ನಲ್ಲ ಜಿಲೇಬಿ ಫಿಶ್ ಗಿಫ್ಟ್ ತಿಲಾಪಿ ಅಂತ. ಆ ಥರ ಫಿಶ್ಗಳು ಮತ್ತೆ ಡೆಡ್ ಆದವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಹೊರ್ತಾ ಇರ್ತದೆ. ಡೆಡ್ ಫಿಶ್ಗಳು ಮಾಡಬೇಕು ನೀವು. ಜೀವಂತ ಫಿಶ್ಗಳನ್ನ ನೀವು ಅಮಿನೋ ಆಸಿಡ್ ಯೂಸ್ ಮಾಡಿದ್ರೆ ನಿಮ್ಗೇನು ಆಗಲ್ಲ. ಅಲ್ಲಿ ಮಾರಿದ್ರೇನೆ ಬರುತ್ತಲ್ಲ ಸರ್. ಹೌದು, ಅದು ಮಾರ್ಕೊಂಡ್ರೆ ಲಾಭ ಬರುತ್ತೆ. ಏನು ಡೆಡ್ ಫಿಶ್ಗಳು ಆಯ್ತಾವ ಅದನ್ನ ಮಾತ್ರ ನೀವು ಅಮಿನೋ ಆಸಿಡ್ ಯೂಸ್ ಮಾಡಿದ್ರೆ ಕಸ ರಸ ಮಾಡ್ಕೊಂಡ್ರೆ ನಿಮ್ಗೆ ಡಬಲ್, ನಿಮ್ಗೆ ಯಾವ್ದು ವೇಸ್ಟೇಜ್ ಆಗಲ್ಲ. ಸೊ ರೈತರಿಗೆ ನಿಮ್ಮ ಸಜೆಷನ್ನು ಅಮಿನೋ ಆಸಿಡ್ ಮಾಡೋದಕ್ಕೆ ಕೃಷಿ ಹೊಂಡಗಳನ್ನು ಮಾಡ್ಕೊಂಡು ಕೃಷಿ ಮೀನುಗಳನ್ನ ಹಾಕಿ ಜೀವಂತ ಫಿಶ್ಗಳನ್ನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಡೆಡ್ ಫಿಶ್ಗಳು ಏನಾಯ್ತದೆ ಫಿಶ್ಗಳನ್ನ ಕಸವನ್ನ ಯೂಸ್ ಮಾಡಿ ರಸ ಮಾಡ್ಕೊಳ್ಳಿ. ಜೀವಂತ ಫಿಶ್ಗಳನ್ನ ಮಾರ್ಕೆಟಿಗೆ ತಲುಪಿಸಿ, ಅದಕ್ಕಿಂತ ಜಾಸ್ತಿ ಲಾಭ ಸಿಗುತ್ತೆ. ಓಕೆ, ಸೊ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಸರ್. ಕೊನೆಯದೊಂದು ನನ್ನ ಒಂದು ಕ್ವಶನ್ ಇದೆ. ಈ 2 ವರ್ಷದಲ್ಲಿ ನಿಮ್ಮ ಅನುಭವದ ಪ್ರಕಾರ ಈ ನಿಮ್ಮ ಮೀನು ಸಾಕಾಣಿಕೆ ಲಾಭದಾಯಕವಾ ನಷ್ಟನ? ಲಾಭದಾಯಕನೇ ಸರ್. ಏನು ಅಷ್ಟೇನು ನಾನು ಮೊದಲನೇ ಬ್ಯಾಚ್ ಬಿಟ್ಟು ಬೇರೆ ಯಾವ ಬ್ಯಾಚಲ್ಲಿ ನಷ್ಟ ಅಂತೂ ಅನುಭವಿಸಿಲ್ಲ. ಬಟ್ ನನ್ನ ಎಕ್ಸ್ಪೆಕ್ಟೇಷನಲ್ಲಿ ವೇರಿಯೇಷನ್ ಆಗೈತೆ. ನಾನು ಒಂದು 2 ಲಕ್ಷ ಸಂಪಾದನೆ ಈ ಬ್ಯಾಚಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೆ, 3 ಲಕ್ಷ ಬರುತ್ತೆ ಅನ್ಕೊಂಡಿದ್ದೆ. ಅದೆಲ್ಲ 50,000, 1 ಲಕ್ಷ ಹೆಚ್ಚಾಗಿರ್ಬೋದು, 1 ಲಕ್ಷ ಕಡಿಮೆ ಆಗಿದ್ದು. ಏರಿಳಿತ ಅಂತೂ ಇದ್ದೇ ಲಾಭಾಂಶದಲ್ಲಿ ಏರಿಳಿತ ಇದೆ. ಲಾಸ್ ಅಂತೂ ಏನೂ ಆಗಿಲ್ಲ ಸರ್. ನಾನು ಮೊದಲನೇ ಬ್ಯಾಚ್ ಮಾಡಾದ್ಮೇಲೆ ಲಾಸ್ ಅಂತೂ ಆಗಿಲ್ಲ. ಈಗ ನಾನು ಓದ್ ಬ್ಯಾಚಲ್ಲಿ ಒಂದು 5 ಲಕ್ಷ ಎಕ್ಸ್ಪೆಕ್ಟೇಷನ್ ಇದ್ದೆ. ನಾನು 10,000 ಮರಿಬಿಟ್ಟಿದ್ದೆ. 5 ಟನ್ನು ಮಾರಿದೆ ನಾನು 8 ತಿಂಗಳು ಸಾಕಿ. ಅವಾಗ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ರೇಟು ಕಡಿಮೆ ಆದ್ರಿಂದ ನಾನು ಹೇಳಿದ್ರೆ 300 ರೂಪಾಯಿಗೆ ಹೋಯ್ತಿದ್ದು 250 ರೂಪಾಯಿಗೆ ಹೋಯ್ತು ಅಂತ. ಹಂಗಾಗಿ ಅಲ್ಲಿ ಪ್ರೈಸು ಕಡಿಮೆ ಆಗೋದ್ರಿಂದ ನನಗೆ ಲಾಭಾಂಶ ಕಡಿಮೆ ಸಿಕ್ತು. ಅದ್ರಲ್ಲಿ ಏನು ಲಾಸ್ ಆಗಿಲ್ಲ ಸರ್. ಆದ್ರೂ ಏನು ಲಾಸ್ ಆಗಿಲ್ಲ. ಒಂದು 7 ಲಕ್ಷ ರೂಪಾಯಿವರೆಗೂ ಅದೇ ಬಂತು. ನಾನೇನು ಬಂಡವಾಳ ಹಾಕಿದ್ದೆ ಅದ್ರ ಮೇಲ್ಗಡೆ ಖರ್ಚುಗಳದು, ಫೀಡು ಮೆಡಿಸನ್ ಎಲ್ಲ ಖರ್ಚುಗಳದು ಬಂತು. ಬಟ್ ಅಷ್ಟು ಸಿಕ್ಕೋದೇ ಕಡಿಮೆ ಸರ್. ಈಗ ರೈತರು ನಮ್ಮ ಲೇಬರ್ ಕಾಸ್ಟ್ಗಳು ಲೆಕ್ಕ ಹಾಕಲ್ಲ. ಅಟ್ಲೀಸ್ಟ್ ನಾವು ಒಂದು ನರೇಗಾ ಕೂಲಿನಾದ್ರು ಲೆಕ್ಕ ಹಾಕಬೇಕಲ್ಲ. ಅದೆಲ್ಲ ಕಾಸ್ಟ್ ಎಲ್ಲ ಕಡಿಮೆ ಹಾಕಿದ್ರೆ ಅದು ಲಾಭಾಂಶ ಕಡಿಮೆ ಅನ್ಸುತ್ತೆ. ರೇಟ್ ಇದ್ರೆ 300 ರೂಪಾಯಿ ರೇಟ್ ಇದ್ರೆ 250 ರೂಪಾಯಿ ರೇಟ್ ಇದ್ರೆ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ಗೆ ಇನ್ನು ಒಂದು 4-5 ಲಕ್ಷ ಲಾಭ ಬರ್ತಿತ್ತು. ರೇಟ್ ಸ್ವಲ್ಪ ಈಗ ಒಂದು 6 ತಿಂಗಳಿಂದ ಸ್ವಲ್ಪ ಡೌನ್ ಆಗ್ತಾ ಇದೆ ಸರ್. ಮುಂದೆ ಮಾರ್ಕೆಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸಪ್ಲೈ ಜಾಸ್ತಿ ಐತೆ. ನೀವು ಬೇರೆ ಅದಕ್ಕೆ ನಾನು ಸ್ವಲ್ಪ ಈಗೆಲ್ಲ ಈ ಮೀನು ಹಿಂದೆ ಬಿಂದಿರೋದ್ರಿಂದ ಸ್ವಲ್ಪ ನಾನು ಡೈವರ್ಸಿಟಿಯಾಗಿ ಬೇರೆ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ತಿಲಾಪಿ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಇದು 6 ತಿಂಗಳಾಯ್ತು. 7 ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಆಯ್ತದೆ. ಈಗ ರೂಪ್ ಚಂದು ಹಾಕೋಣ ಅಂತಿದ್ದೀನಿ. ಇನ್ನು ಮುಂದೆ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಯೋಚನೆ ಮಾಡ್ತಾ ಇದ್ದೀನಿ. ಚೇಂಜಸ್ ಮಾಡ್ಕೋಬೇಕು. ವ್ಯಾಲ್ಯೂ ಅಡಿಷನ್ ಯೋಚನೆ ಮಾಡ್ತಾ ಇದ್ದೀರಾ? ಮುಂದಿನ ಪ್ಲಾನ್ ಏನಿದೆ? ಮುಂದೆ ನೋಡೋಣ ಸರ್. ಈಗ ಮುಂದೆ ಪ್ಲಾನ್ ಬಂಡವಾಳ ಹೆಂಗಾಗತ್ತೆ ಮಾರ್ಕೆಟ್ ಸಿಚುವೇಶನ್ ನೋಡ್ಕೊಂಡು ನಾವೇ ಏನೋ ಹೋಟ್ಲಿಗೆ ಇಟ್ಟು ಮಾಡೋದ ಆ ಥರ ಈ ಥರ ಏನೋ ಒಂದು ಪ್ಲಾನಲ್ಲಿ ಯೋಚನೆ ಇದ್ದೀವಿ. ನೀವೇ ಹೋಟ್ಲು ಮಾಡಬೇಕು ಅಂತಿದ್ದೀರಾ? ಹೌದು ಸರ್. ಜಾಗ ಏನಾರು ನೋಡಿದ್ರಾ ಸರ್? ನೋಡ್ಬೇಕು ಸರ್. ಈಗ ಮಾರ್ಕೆಟ್ ನಮ್ಗೆಲ್ಲ ಸೂಟಬಲ್ ಆಗುತ್ತೆ ಅಲ್ಲಿ ಮಾಡ್ಕೊಂಡು ನಾವು ವ್ಯಾಲ್ಯೂ ಅಡಿಷನ್ ಈಗ ತವಾ ಫ್ರೈ, ಕಬಾಬು ಈ ತರ ಮಾಡಿದ್ರೆ ಸ್ವಲ್ಪ ರೈತರಿಗೆ ಅನುಕೂಲ ಆಗುತ್ತಲ್ಲ. ನಾವು ಮಾರ್ಕೆಟ್ ನಂಬ್ಕೊಂಡ್ರೆ ಈಗ ಹಣ ನಿಮಗೆ ಸಿಗುತ್ತೆ. ಕಷ್ಟ ಅಲ್ಲ ಸರ್. ಸೊ ಆದಷ್ಟು ಬೇಗ ನಿಮ್ಮ ಹೋಟ್ಲನ್ನು ನೀವು ಇದು ಮಾಡಿ ವ್ಯಾಲ್ಯೂ ಆ್ಯಡೆಡ್ ಮಾಡಿಬಿಟ್ಟು ಇದು ಗ್ರಾಹಕರಿಗೆ ನಿಮ್ಮ ಮೀನನ್ನು ನೀವು ತಿನ್ನಿಸಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಲೈವ್ ಫಿಶ್ಗಳು ತಲುಪಿಸೋವಂಥ ಒಂದು ಇದು ಕಮ್ಮಿ ಇದೆ. ಬೆಂಗಳೂರು ಅಂತಲ್ಲ, ಎಲ್ಲ ಭಾಗದಲ್ಲೂ. ಸೊ ನಿಮ್ಮದು ಅದಕ್ಕೆ ಒಂದು ಹೊಸ ಹೆಜ್ಜೆ ಆಗಲಿ, ಲೈವ್ ಫಿಶನ್ನ ನೀವು ಮಾರ್ಕೆಟಿಗೆ ತಲುಪಿಸಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಖಂಡಿತ ಸರ್, ಪ್ರಯತ್ನ ಮಾಡೋಣ.
ರೈತರೇ ಎಲ್ಲನೂ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಐತೆ ಸರ್. ಹಾ? ರೈತರು ಬೆಳವಣಿಗೆ ಮಾಡೋದೇ ಸ್ವಲ್ಪ ಇದು. ಈಗ ನಾವು ರಿಸಿಕ್ ತಗೊಂಡು ವ್ಯಾಲ್ಯೂಡೇಷನ್ ಮಾಡೋಕ್ಕೆ ಸ್ವಲ್ಪ ಮುಂದೆ ಹೆಜ್ಜಾಡ್ತಾ ಇದ್ದೀವಿ. ಹಾ. ನೋಡೋಣ ಸರ್. ಖಂಡಿತವಾಗ್ಲು ನಿಮ್ಮನ್ನ ಈ ಒಂದು 2 ವರ್ಷದ ಒಂದು ಅಭಿವೃದ್ಧಿನ ನೋಡ್ಬಿಟ್ಟು ನಮಗೂ ತುಂಬ ಖುಷಿ ಆಯಿತು. ವೀಕ್ಷಕರೇ, ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇರ್ತೀರಾ, ಈ ವಿಡಿಯೋ ಜೊತೆಗೆ ನಮ್ಮ 2 ವರ್ಷದ ಹಿಂದಿನ ವಿಡಿಯೋದ ಲಿಂಕನ್ನು ಕೂಡ ನೀವು ಇಲ್ಲಿ ಮೇಲ್ಗಡೆ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ. ಅದ್ರ ಜೊತೆಗೆ ಈ ವಿಡಿಯೋ ಕೂಡ ನೋಡಿ. ಮೀನುಗಾರಿಕೆ ಲಾಭನ ನಷ್ಟನ ಅಂತ ಹೇಳಿಬಿಟ್ಟು ಕುಲ್ಲಂಕುಲ್ಲವಾಗಿ ಮಲ್ಲೇಶ್ ಅವರು ಹೇಳಿದ್ದಾರೆ. ಸೊ ಎರಡನ್ನೂ ಕಂಪೇರ್ ಮಾಡೋದಕ್ಕೆ ನಿಮಗೊಂದು ಒಳ್ಳೆಯ ಒಂದು ಅವಕಾಶ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು ಮಲ್ಲೇಶ್ ಸರ್. ನಿಮ್ಗೆ ಕೂಡ ಧನ್ಯವಾದಗಳು ಸರ್.